ओम सोमव एदशराज्यमादत्ते यो राजा धनराज्यो व सोमेन हृदे देवासुगीतानि अभिगुंसि भवन्ति एतावन्तो वै देवानां स्वः एतावन्तो वै देवानां स्वः स एवास्मै तवान् प्रयुक्तं स येनं पुनः सुभन्ते राज्याय देवाः सुराजा भवति ओम पूजादेवताभ्यो नमः कर्पूरमङ्गलनीराजनं दर्शयामि इकडे बन्नी इंद्रायुष्येन्द्रिये प्रतिष्ठते ಅಂಬರೀಷ್ ಅಣ್ಣ ಇದ್ದಾಗ ಹೊಡಿಬೇಕಾಗಿತ್ತು ಇವತ್ತಿನ ದಿನ ಕೀಲಾರ ಗ್ರಾಮದ ನಾಲಾ ಅಭಿವೃದ್ಧಿ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ರವಿ ಅಣ್ಣವರು ನಮ್ಮ ಕೀಲಾರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇದಕ್ಕೂ ಮೊದಲು ಒಂದಷ್ಟು ಕೆಲಸಗಳು ಅಂದರೆ ನಾನು ಕಂಡ ಮಟ್ಟಿಗೆ ನನಗೆ ಆಲೇ ಒಂದು 45 ವರ್ಷದ ಮೇಲಾಯಿತು. ಇವತ್ತಿನವರೆಗೆ ಇಷ್ಟು ಕೆಲಸಗಳು ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ರೀಚಾಗಿ ಯಾವ ಕೆಲಸಗಳು ಆಗಿರಲಿಲ್ಲ. ಊರೊಳಗಡೆ ಆಗಿರ್ಬೋದು, ಅಂದರೆ ಕಾವಲಿ ಕೆಲಸಗಳಾಗಿರ್ಬೋದು, ರೈತರ ಪರವಾದಂಥ ಕೆಲಸಗಳಾಗಿರ್ಬೋದು, ನಮ್ಮೂರಲ್ಲೇ ಅಂತಲ್ಲ ಇಡೀ ನಮ್ಮ ಮಂಡ್ಯ ಕ್ಷೇತ್ರದಲ್ಲೇ ಈ ರೀತಿ ಕೆಲಸಗಳು ಇವತ್ತಿನವರೆಗೆ ಯಾವತ್ತೂ ಆಗಿರಲಿಲ್ಲ. ಮುಂದೇನೂ ಇವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ ಅಂತ ನನ್ನ ಅತಿಶಯವಾದ ಆಸೆ ಇದೆ. ಆದ್ರೂ ಇಂಥ MLA ನಮಗೆ ಯಾವತ್ತೂ ಇರಬೇಕು. ಇನ್ನಷ್ಟು ರೈತರ ಪರ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಆ ಭಗವಂತ ಇವರಿಗೆ ಆಯುಷ್ಯ ಆರೋಗ್ಯ ರಾಜಕೀಯದಲ್ಲಿ ಇನ್ನೂ ಅತಿ ಎತ್ತರಕ್ಕೆ ಕರ್ಕೊಂಡೋಲಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿತ್ಯ ಶಾಸಕರು ಸಮಯರತ್ನ ಅಭಿವೃದ್ಧಿ ಅಧಿಕಾರಿಗಳಾದ ರವಿಕುಮಾರ್ ಗೌಡರವರು ಕೀಲಾರಕ್ಕೆ ಇವತ್ತು 9ನೇ ಸಾರಿ ಬಂದು ಶಂಕುಸ್ಥಾಪನೆಗಳು ಬಂದಿದ್ದಾರೆ. ಇವತ್ತು 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ನಾಲೆ ಕಾಮಗಾರಿಯನ್ನು ಪೂರೈಸಲಿಕ್ಕೆ ಬಂದಿದ್ದಾರೆ. ಸುಮಾರು 93 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ಇವತ್ತು ನಾಲೆ ಆಧುನೀಕರಣವನ್ನು ಮಾಡಿ ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡಿ ಬೆಳೆ ಬೆಳೆದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಈ ಅಭಿವೃದ್ಧಿ ಅಧಿಕಾರರು ಭಾರಿ ಕೆಲಸ ಮಾಡ್ತಾವ್ರೆ. ಇವರಿಗೆ ಇವತ್ತು ವಿರೋಧಿಗಳ ಅಲೆಯೇ ಇಲ್ಲ. ಯಾಕೆಂದರೆ ಅಭಿವೃದ್ಧಿ ಕಂಡ್ರೆ ಯಾರು ವಿರೋಧ ಮಾಡೋಕೆ ಬರೋದಿಲ್ಲ. ಅಭಿವೃದ್ಧಿಯನ್ನು ಭಾಳ ಹೆಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇವರಿಗೆ ಭಗವಂತ ಒಳ್ಳೇದು ಮಾಡಿ ಇವತ್ತು ನಮ್ಮ ಕೀಲಾರ ಗ್ರಾಮವನ್ನು ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ಅವರಿಗೆ ಒಂದು ಮನದ ಆಸೆ ಇದೆ. ಆಸೆಯನ್ನು ಈಡೇರಿಸ್ತಾ ಇದ್ದೀವಿ. ನಾವು ಸುಧಾ ಜನಗಳು ಅವ್ರಿಗಿನ್ನ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಏನು ಮನವಿಯನ್ನು ಕೊಟ್ಟಿದ್ದಾನೆ ಅಭಿವೃದ್ಧಿ ಅಧಿಕಾರ ಇವತ್ತು ಏನು ನಮಗೆ ತುಂಬ ಊರಿಗೆ ಸಂತೋಷ ಆಯ್ತದೆ ಅಂತ ಈಗ ತಾನೇ ಮನವಿಯನ್ನು ಕೊಟ್ಟಿದ್ದೀವಿ. ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ನೆಮ್ಮದಿ, ಅಧಿಕಾರ ಏನು ಮನವಿ ಕೊಟ್ಟಿದ್ದೀವಿ ಸರ್? ಏನು ಮನವಿ ನೀವು ಮಾಡಿರೋದಕ್ಕೆ ನಾವು ತುಂಬ ಹೃದಯದ ನಮನಗಳನ್ನು ಹೇಳ್ತಾ ಇದ್ದೀವಿ. ಇವತ್ತೇನು ನಾಲೆಗಳು ರೈತರು ರಾತ್ರಿ ಕಾಲ ಮಲಿಕೊಂಡು ಹಾವು ಹಲ್ಲಿಗಳನ್ನು ನೋಡ್ಕೊಂಡು ಕಚ್ಚಿಸ್ಕೊಂಡು ಇವತ್ತು ನೀರು ಹಾಯಿಸಬೇಕಾದ ಅನಿವಾರ್ಯತೆ ಇತ್ತು. ಈಗ ಸ್ಕೂಟ್ರಲ್ಲಿ ಬಂದು 2 ನಿಮಿಷಕ್ಕೆ ನಾವು ತೂಬನ್ನು ಮುಟ್ಟುವಂಥ ಅಂತೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಮೊದಲೇ ಒಂದು ಕೋಟಿ ರೂಪಾಯಿ ಕಾಮಗಾರಿಯನ್ನು ಆಲೇ ಮಾಡಿ ಅರ್ಧ ಕಾಮಗಾರಿ ಮುಗಿದಿದೆ. ಇನ್ನರ್ಧ ಕಾಮಗಾರಿ ಏನಿದ್ರು ಈಗ ಇವತ್ತು ಚಾಮಲಾಪುರ ಕೀಲಾರ ರಸ್ತೆಗೆ ಲಿಂಕ್ ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಕಾಮಗಾರಿಗಳಿಗೆ ಮಾಡಿ ಹೆಚ್ಚಿನ ಶಕ್ತಿಯನ್ನು ಭಗವಂತ ನಾವೆಲ್ಲ ಕೊಡ್ತೀವಿ, ನಾವೆಲ್ಲ ಹಿಂದೆ ಇದ್ದೀವಿ ಅಂತ ಏನು ನೆಮ್ಮದಿಯಿಂದ ಅವ್ರ ಅಧಿಕಾರ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ, ಎಲ್ಲ ರೈತರ ಪರವಾಗಿ, ಕೀಲಾರ ಪರವಾಗಿ, ಸುತ್ತಮುತ್ತ ನಮ್ಮೂರಲ್ಲಿ ಚಾಮಲಾಪುರ ಬಾಣಸೋಡಿಯವರೆಲ್ಲ ಜಮೀನು ಕೊಂಡ್ಕೊಂಡಿದ್ದಾರೆ. ಅವ್ರ ಪರವಾಗಿ ಸುಧಾ ನಾವು ಅವ್ರಿಗೆಲ್ಲ ತುಂಬ ಹೃದಯ ನಮನಗಳನ್ನು ಉದಯಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀವಿ.